ರಾಜ್ಯ ಸರ್ಕಾರ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹುಸಿ ಬೆದರಿಕೆ ಕರೆಗಳು ಬರ್ತಾ ಇದೆ. ಮೊನ್ನೆ ಒಂದು ಕರೆ ಬಂತು, ಅದರ ಬೆನ್ನಲ್ಲಿ ನಿನ್ನೆ ಕೂಡ ಹಲವು ಕಚೇರಿಗಳಿಗೆ ಇದೇ ರೀತಿಯಾದಂತಹ ಬೆದರಿಕೆ ಇಮೇಲ್ ಕೂಡ ಬಂದಿದೆ. ಇದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಅಸಲಿಗೆ ಹಾಗಾದ್ರೆ ಈ ಬೆದರಿಕೆ ಇಮೇಲ್ ಅನ್ನ ಕಳಿಸಿದ್ಯಾರು ಅನ್ನುವಂತಹ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೆಹಲಿ ಬ್ಲಾಸ್ಟ್. ವೈಟ್ ಕಲರ್ ಟೆರರಿಸ್ಟ್ಗಳ ಭಯಾನಕ ಸ್ಕೆಚ್ಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ದುರಂತ ಮಾಸುವ ಮುನ್ನವೇ ರಾಜ್ಯದಲ್ಲಿ ಸಾಲು ಸಾಲು ಹುಸಿ ಬೆದರಿಕೆ ಮೇಲ್ ಭಯ ಹುಟ್ಟಿಸಿದೆ. ರಾಜ್ಯದ ವಿವಿಧೆಡೆ ಹುಸಿ ಬಾಂಬ್ ಬೆದರಿಕೆ, ಹುಸಿ ಇಮೇಲ್, ಡಿಸಿ ಕಚೇರಿಯ ಸಭೆಗಳು ರದ್ದು. ಮೊನ್ನೆ ಗದಗ ಹಾಗೂ ಮಂಗಳೂರಿನ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಬಂದ ಬೆನ್ನಲ್ಲೇ ಇದೀಗ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಜಿಲ್ಲೆ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಹುಸಿ ಬಾಂಬ್ ಇಮೇಲ್ ಬರುತ್ತಿದ್ದಂತೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಆದೇಶದ ಮೇರೆಗೆ ಎಲ್ಲ ಅಧಿಕಾರಿಗಳನ್ನ ಹೊರಕಳಿಸಲಾಯಿತು. ಬಳಿಕ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಶ್ವಾನದಳ ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಶೋಧ ಕಾರ್ಯ ನಡೆಸಿದ್ರು. ಭಟ್ಕಳ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆ ಮೇಲ್. ಭಟ್ಕಳದ ತಹಶೀಲ್ದಾರ್ ಕಚೇರಿಗೂ ಬಾಂಬ್ ಬೆದರಿಕೆ ಬಂದಿದೆ. ಗಯಾನ ರಮೇಶ್ ಹೆಸರಿನ ಮೇಲ್ ಖಾತೆಯಿಂದ ಬೆದರಿಕೆ ಇಮೇಲ್ ಬಂದಿದ್ದು, ತಮಿಳು ಮತ್ತು ಪಾಕಿಸ್ತಾನಿಗಳ ಸೇಡು ಇದಾಗಿದ್ದು, ತಹಶೀಲ್ದಾರ್ ಕಚೇರಿಯಲ್ಲಿ ಶೀಘ್ರದಲ್ಲೇ ಬಾಂಬ್ ಸ್ಫೋಟ ಸಂಭವಿಸಲಿದೆ ಎಂದು ಸಂದೇಶ ಬಂದಿತ್ತು. ಮೇಲ್ ಬರುತ್ತಿದ್ದಂತೆ ಕಾರವಾರದಿಂದ ಭಟ್ಕಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿದ್ದು ಪರಿಶೀಲನೆ ನಡೆಸಲಾಯಿತು. ನಾವೇನಂದ್ರೆ ಇದ್ರ ಬಗ್ಗೆ ಅಲರ್ಟ್ ಆಗಿರಕ್ ಹೇಳಿದೀವಿ. ಆ ತರದ ಯಾವುದೇ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಯಾರ್ದಾದ್ರೆ ಕಂಡು ಬಂದಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದೀವಿ. ಸೊ ಅದ್ರ ಜೊತೆಗೆ ಇವಾಗ ಇಮೇಲ್ ಬಂದಿರೋದ್ರಿಂದ ನಾವು ಅದ್ರ ಇಮೇಲ್ ಐಡಿ ಯಾವ್ದ್ರಿಂದ ಬಂದಿದೆ ಅಂತ ಎಲ್ಲ ಚೆಕ್ ಮಾಡಿ ಪತ್ತೆ ಹಚ್ತೀವಿ, ಎಲ್ಲಿಂದ ಮಾಡಿದ್ದಾರೆ, ಅವ್ರದ್ದು ಏನ್ ಉದ್ದೇಶ ಇದೆ ಅನ್ನೋದೆಲ್ಲ ನಾವು ಆರೋಪಿ ಐಡೆಂಟಿಫೈ ಆಗಿದ ತಕ್ಷಣ ನಾವು ಅದ್ರ ಬಗ್ಗೆ ತಿಳ್ಕೊಂತೀವಿ. ಇದು ಇಮಿಡಿಯೇಟ್ ಆಗಿ ಇದೊಂದು ಕ್ಲಿಯರೆನ್ಸ್ ಆಗಿದ ತಕ್ಷಣ ನಮ್ದು ಟೀಮ್ ಎಲ್ಲ ಚೆಕ್ ಮಾಡಿ ಅದಾದ್ಮೇಲೆ ನಾವು ಬಂದೋಬಸ್ತ್ ಮಾಡ್ತೀವಿ. ಅದು ಬಂದಿರೋರು ಯಾರ್ಯಾರು ಬರ್ತಾರೆ ಅವ್ರು ಚೆಕ್ ಮಾಡ್ಕೊಂಡು ಆ ಪ್ರೆಮಿಸಸ್ ಅಲ್ಲಿ ನಾವು ಅಲರ್ಟ್ ಇಟ್ಕೊಂಡು ಇದು ಮಾಡ್ತೀವಿ. ಇನ್ನು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಗೂ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು. ತಕ್ಷಣ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ರು. ರಾಜ್ಯದ ಬೇರೆ ಬೇರೆ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬರುತ್ತಿರುವುದು ಆತಂಕ ಹುಟ್ಟಿಸಿದೆ. ಹಾಗಾದ್ರೆ ಬೆದರಿಕೆ ಇಮೇಲ್ಗಳಿಗೆ ಕಡಿವಾಣ ಇಲ್ವಾ? ಕಿಡಿಗೇಡಿಗಳನ್ನ ಹೆಡೆಮುರಿ ಕಟ್ಟುವುದು ಯಾವಾಗ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹುಸಿ ಬೆದರಿಕೆ ಕರೆಗಳು ಬರ್ತಾ ಇದೆ. ಮೊನ್ನೆ ಒಂದು ಕರೆ ಬಂತು, ಅದರ ಬೆನ್ನಲ್ಲಿ ನಿನ್ನೆ ಕೂಡ ಹಲವು ಕಚೇರಿಗಳಿಗೆ ಇದೇ ರೀತಿಯಾದಂತಹ ಬೆದರಿಕೆ ಇಮೇಲ್ ಕೂಡ ಬಂದಿದೆ. ಇದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಅಸಲಿಗೆ ಹಾಗಾದ್ರೆ ಈ ಬೆದರಿಕೆ ಇಮೇಲ್ ಅನ್ನ ಕಳಿಸಿದ್ಯಾರು ಅನ್ನುವಂತಹ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೆಹಲಿ ಬ್ಲಾಸ್ಟ್. ವೈಟ್ ಕಲರ್ ಟೆರರಿಸ್ಟ್ಗಳ ಭಯಾನಕ ಸ್ಕೆಚ್ಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ದುರಂತ ಮಾಸುವ ಮುನ್ನವೇ ರಾಜ್ಯದಲ್ಲಿ ಸಾಲು ಸಾಲು ಹುಸಿ ಬೆದರಿಕೆ ಮೇಲ್ ಭಯ ಹುಟ್ಟಿಸಿದೆ. ರಾಜ್ಯದ ವಿವಿಧೆಡೆ ಹುಸಿ ಬಾಂಬ್ ಬೆದರಿಕೆ, ಹುಸಿ ಇಮೇಲ್, ಡಿಸಿ ಕಚೇರಿಯ ಸಭೆಗಳು ರದ್ದು. ಮೊನ್ನೆ ಗದಗ ಹಾಗೂ ಮಂಗಳೂರಿನ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಬಂದ ಬೆನ್ನಲ್ಲೇ ಇದೀಗ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಜಿಲ್ಲೆ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಹುಸಿ ಬಾಂಬ್ ಇಮೇಲ್ ಬರುತ್ತಿದ್ದಂತೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಆದೇಶದ ಮೇರೆಗೆ ಎಲ್ಲ ಅಧಿಕಾರಿಗಳನ್ನ ಹೊರಕಳಿಸಲಾಯಿತು. ಬಳಿಕ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಶ್ವಾನದಳ ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಶೋಧ ಕಾರ್ಯ ನಡೆಸಿದ್ರು. ಭಟ್ಕಳ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆ ಮೇಲ್.
ಭಟ್ಕಳದ ತಹಶೀಲ್ದಾರ್ ಕಚೇರಿಗೂ ಬಾಂಬ್ ಬೆದರಿಕೆ ಬಂದಿದೆ. ಗಯಾನ ರಮೇಶ್ ಹೆಸರಿನ ಮೇಲ್ ಖಾತೆಯಿಂದ ಬೆದರಿಕೆ ಇಮೇಲ್ ಬಂದಿದ್ದು, ತಮಿಳು ಮತ್ತು ಪಾಕಿಸ್ತಾನಿಗಳ ಸೇಡು ಇದಾಗಿದ್ದು, ತಹಶೀಲ್ದಾರ್ ಕಚೇರಿಯಲ್ಲಿ ಶೀಘ್ರದಲ್ಲೇ ಬಾಂಬ್ ಸ್ಫೋಟ ಸಂಭವಿಸಲಿದೆ ಎಂದು ಸಂದೇಶ ಬಂದಿತ್ತು. ಮೇಲ್ ಬರುತ್ತಿದ್ದಂತೆ ಕಾರವಾರದಿಂದ ಭಟ್ಕಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿದ್ದು ಪರಿಶೀಲನೆ ನಡೆಸಲಾಯಿತು. ಏನಂದ್ರೆ ಇದ್ರ ಬಗ್ಗೆ ಅಲರ್ಟ್ ಆಗಿರಕ್ ಹೇಳಿದೀವಿ. ಆ ತರದ ಯಾವುದೇ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಯಾರ್ದಾದ್ರೆ ಕಂಡು ಬಂದಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದೀವಿ. ಸೊ ಅದ್ರ ಜೊತೆಗೆ ಇವಾಗ ಇಮೇಲ್ ಬಂದಿರೋದ್ರಿಂದ ನಾವು ಅದ್ರ ಇಮೇಲ್ ಐಡಿ ಯಾವ್ದ್ರಿಂದ ಬಂದಿದೆ ಅಂತ ಎಲ್ಲ ಚೆಕ್ ಮಾಡಿ ಪತ್ತೆ ಹಚ್ತೀವಿ, ಎಲ್ಲಿಂದ ಮಾಡಿದ್ದಾರೆ, ಅವ್ರದ್ದು ಏನು ಉದ್ದೇಶ ಇದೆ ಅನ್ನೋದೆಲ್ಲ ನಾವು ಆರೋಪಿ ಐಡೆಂಟಿಫೈ ಆಗಿದ ತಕ್ಷಣ ಅದ್ರ ಬಗ್ಗೆ ತಿಳ್ಕೊಂತೀವಿ. ಇದು ಇಮಿಡಿಯೇಟ್ ಆಗಿ ಇದೊಂದು ಕ್ಲಿಯರೆನ್ಸ್ ಆಗಿದ ತಕ್ಷಣ ನಮ್ದು ಟೀಮ್ ಎಲ್ಲ ಚೆಕ್ ಮಾಡಿ ಅದಾದ್ಮೇಲೆ ನಾವು ಬಂದೋಬಸ್ತ್ ಮಾಡ್ತೀವಿ. ಅದು ಬಂದಿರೋರು ಯಾರ್ಯಾರು ಬರ್ತಾರೆ ಅವ್ರು ಚೆಕ್ ಮಾಡ್ಕೊಂಡು ಆ ಪ್ರಿಮಿಸಸ್ ಅಲ್ಲಿ ನಾವು ಅಲರ್ಟ್ ಇಟ್ಕೊಂಡು ಇದು ಮಾಡ್ತೀವಿ. ಇನ್ನು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಗೂ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು. ತಕ್ಷಣ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ರು. ರಾಜ್ಯದ ಬೇರೆ ಬೇರೆ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬರುತ್ತಿರುವುದು ಆತಂಕ ಹುಟ್ಟಿಸಿದೆ. ಹಾಗಾದ್ರೆ ಬೆದರಿಕೆ ಇಮೇಲ್ಗಳಿಗೆ ಕಡಿವಾಣ ಇಲ್ವಾ? ಕಿಡಿಗೇಡಿಗಳನ್ನ ಹೆಡೆಮುರಿ ಕಟ್ಟುವುದು ಯಾವಾಗ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರ ಕಚೇರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹುಸಿ ಬೆದರಿಕೆ ಕರೆಗಳು ಬರ್ತಾ ಇದೆ. ಮೊನ್ನೆ ಒಂದು ಕರೆ ಬಂತು, ಅದರ ಬೆನ್ನಲ್ಲಿ ನಿನ್ನೆ ಕೂಡ ಹಲವು ಕಚೇರಿಗಳಿಗೆ ಇದೇ ರೀತಿಯಾದಂತಹ ಬೆದರಿಕೆ ಇಮೇಲ್ ಕೂಡ ಬಂದಿದೆ. ಇದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಅಸಲಿಗೆ ಹಾಗಾದ್ರೆ ಈ ಬೆದರಿಕೆ ಇಮೇಲ್ ಅನ್ನ ಕಳಿಸಿದ್ಯಾರು ಅನ್ನುವಂತಹ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೆಹಲಿ ಬ್ಲಾಸ್ಟ್. ವೈಟ್ ಕಾಲರ್ ಟೆರರಿಸ್ಟ್ಗಳ ಭಯಾನಕ ಸ್ಕೆಚ್ಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಈ ದುರಂತ ಮಾಸುವ ಮುನ್ನವೇ ರಾಜ್ಯದಲ್ಲಿ ಸಾಲು ಸಾಲು ಹುಸಿ ಬೆದರಿಕೆ ಮೇಲ್ ಭಯ ಹುಟ್ಟಿಸಿದೆ. ರಾಜ್ಯದ ವಿವಿಧೆಡೆ ಹುಸಿ ಬಾಂಬ್ ಬೆದರಿಕೆ, ಹುಸಿ ಇಮೇಲ್, ಡಿಸಿ ಕಚೇರಿಯ ಸಭೆಗಳು ರದ್ದು. ಮೊನ್ನೆ ಗದಗ ಹಾಗೂ ಮಂಗಳೂರಿನ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಬಂದ ಬೆನ್ನಲ್ಲೇ ಇದೀಗ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಜಿಲ್ಲೆ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಹುಸಿ ಬಾಂಬ್ ಇಮೇಲ್ ಬರುತ್ತಿದ್ದಂತೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಆದೇಶದ ಮೇರೆಗೆ ಎಲ್ಲಾ ಅಧಿಕಾರಿಗಳನ್ನ ಹೊರಕಳಿಸಲಾಯಿತು. ಬಳಿಕ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಶ್ವಾನದಳ ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಶೋಧ ಕಾರ್ಯ ನಡೆಸಿದ್ರು. ಭಟ್ಕಳ ತಹಶೀಲ್ದಾರ್ ಕಚೇರಿಗೆ ಬಾಂಬ್ ಬೆದರಿಕೆ ಮೇಲ್. ಭಟ್ಕಳದ ತಹಶೀಲ್ದಾರ್ ಕಚೇರಿಗೂ ಬಾಂಬ್ ಬೆದರಿಕೆ ಬಂದಿದೆ. ಗಯಾನ ರಮೇಶ್ ಹೆಸರಿನ ಮೇಲ್ ಖಾತೆಯಿಂದ ಬೆದರಿಕೆ ಇಮೇಲ್ ಬಂದಿದ್ದು, ತಮಿಳು ಮತ್ತು ಪಾಕಿಸ್ತಾನಿಗಳ ಸೇಡು ಇದಾಗಿದ್ದು, ತಹಶೀಲ್ದಾರ್ ಕಚೇರಿಯಲ್ಲಿ ಶೀಘ್ರದಲ್ಲೇ ಬಾಂಬ್ ಸ್ಫೋಟ ಸಂಭವಿಸಲಿದೆ ಎಂದು ಸಂದೇಶ ಬಂದಿತ್ತು. ಮೇಲ್ ಬರುತ್ತಿದ್ದಂತೆ ಕಾರವಾರದಿಂದ ಭಟ್ಕಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ದೌಡಾಯಿಸಿದ್ದು ಪರಿಶೀಲನೆ ನಡೆಸಲಾಯಿತು. ಏನಂದ್ರೆ ಇದ್ರ ಬಗ್ಗೆ ಅಲರ್ಟ್ ಆಗಿರಕ್ ಹೇಳಿದೀವಿ. ಆ ತರದ ಯಾವುದೇ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಯಾರ್ದಾದ್ರೆ ಕಂಡು ಬಂದಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದೀವಿ. ಸೊ ಅದ್ರ ಜೊತೆಗೆ ಇವಾಗ ಇಮೇಲ್ ಬಂದಿರೋದ್ರಿಂದ ನಾವು ಅದ್ರ ಇಮೇಲ್ ಐಡಿ ಯಾವ್ದ್ರಿಂದ ಬಂದಿದೆ ಅಂತ ಎಲ್ಲ ಚೆಕ್ ಮಾಡಿ ಪತ್ತೆ ಹಚ್ತೀವಿ, ಎಲ್ಲಿಂದ ಮಾಡಿದ್ದಾರೆ, ಅವ್ರದ್ದು ಏನು ಉದ್ದೇಶ ಇದೆ ಅನ್ನೋದೆಲ್ಲ ನಾವು ಆರೋಪಿ ಐಡೆಂಟಿಫೈ ಆಗಿದ ತಕ್ಷಣ ಅದ್ರ ಬಗ್ಗೆ ತಿಳ್ಕೊಂತೀವಿ. ಇದು ಇಮಿಡಿಯೇಟ್ ಆಗಿ ಇದೊಂದು ಕ್ಲಿಯರೆನ್ಸ್ ಆಗಿದ ತಕ್ಷಣ ನಮ್ದು ಟೀಮ್ ಎಲ್ಲ ಚೆಕ್ ಮಾಡಿ ಅದಾದ್ಮೇಲೆ ನಾವು ಬಂದೋಬಸ್ತ್ ಮಾಡ್ತೀವಿ. ಅದು ಬಂದಿರೋರು ಯಾರ್ಯಾರು ಬರ್ತಾರೆ ಅವ್ರು ಚೆಕ್ ಮಾಡ್ಕೊಂಡು ಆ ಪ್ರಿಮಿಸಸ್ ಅಲ್ಲಿ ನಾವು ಅಲರ್ಟ್ ಇಟ್ಕೊಂಡು ಇದು ಮಾಡ್ತೀವಿ. ಇನ್ನು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಗೂ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು. ತಕ್ಷಣ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ರು. ರಾಜ್ಯದ ಬೇರೆ ಬೇರೆ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬರುತ್ತಿರುವುದು ಆತಂಕ ಹುಟ್ಟಿಸಿದೆ. ಹಾಗಾದ್ರೆ ಬೆದರಿಕೆ ಇಮೇಲ್ಗಳಿಗೆ ಕಡಿವಾಣ ಇಲ್ವಾ? ಕಿಡಿಗೇಡಿಗಳನ್ನ ಹೆಡೆಮುರಿ ಕಟ್ಟುವುದು ಯಾವಾಗ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.